ಓದಲು ಅಂತ ಶಾಲೆಗೆ ಕಳಿಸಿದರೆ ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದೇನು ನೋಡಿ. ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ವಿಜಯ್ ಪ್ರಕಾಶ್ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ಒಂದು ವಿಜಯ್ ಪ್ರಕಾಶ್ ಒಂದು ಕರ್ನಾಟಕದ ಒಂದು ಅತ್ಯುತ್ತಮ ಸಿಂಗರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಕನ್ನಡಕ್ಕೆ ಒಂದು ಹೆಮ್ಮೆಯ ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಕನ್ನಡ ಅಷ್ಟೇ ಅಲ್ಲದೆ ಒಂದು ಹಲವಾರು ಭಾಷೆಗಳು ಇವರದ್ದು ತಮ್ಮದೇ ಆದ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸೊ ಅಂತಹ ವಿಜಯ್ ಪ್ರಕಾಶ್ ರವರು ತಮ್ಮ ಮಗಳನ್ನು ಓದಲು ಅಂತ ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ತಮ್ಮ ಮಗಳು ಮಾಡಿದ್ದೇನು ನೋಡಿ. ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ವಿಜಯ್ ಪ್ರಕಾಶ್ ರವರು. ಸೊ ಅಷ್ಟಕ್ಕೂ ಏನು ಮಾಡಿದರು, ಸೊ ಯಾಕೆ ಈ ರೀತಿಯಾದ ಕೆಲಸವನ್ನು ಮಾಡಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೇಕಪ್ಪ ಅಂತಂದರೆ ಗಾಯಕ ವಿಜಯ್ ಪ್ರಕಾಶ್ ರವರು ತುಂಬಾ ಒಂದು ಕುಟುಂಬಸ್ಥರು. ಸೊ ತುಂಬಾ ಒಂದು ಕುಟುಂಬದ ಜೊತೆ ಜಾಸ್ತಿ ಒಂದು ಟೈಮನ್ನು ಸ್ಪೆಂಡ್ ಮಾಡುವಂಥವ್ರು. ಸೊ ಇವರ ಪತ್ನಿ ನೋಡ್ಬೇಕಪ್ಪ ಅಂತಂದರೆ ಮಹತಿ ಅಂತಕ್ಕಂಥದ್ದು ಇವರ ಪತ್ನಿ ಹೆಸರು. ಹಾಗೆ ಒಂದು ವಿಜಯ್ ಪ್ರಕಾಶ್ ರವರು ಬಾಲ್ಯದ ಗೆಳತಿಯಾಗಿದ್ದು, ಸೊ ಇವರಿಬ್ಬರು 2001ರಲ್ಲಿ ಒಂದು ಮದುವೆನ ಆಗ್ತಾರೆ. ತಮ್ಮ ಯಶಸ್ಸಿನ ಹಿಂದೆ ಪತ್ನಿಯ ದೊಡ್ಡ ಒಂದು ಬೆಂಬಲವಿದೆ ಅಂತಕ್ಕಂಥ ಮಾತನ್ನು ಹಲವು ಬಾರಿ ವಿಜಯ್ ಪ್ರಕಾಶ್ ರವರು ಒಂದು ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಇವರ ಮಕ್ಕಳ ಹೆಸರು ಒಬ್ಬರೇ ಒಬ್ಬರು ಮಗಳು ಇವರಿಗೆ ಒಂದು ಕಾವ್ಯ ಪ್ರಕಾಶ್ ಅಂತಕ್ಕಂಥವ್ರು. ಸೊ ತುಂಬ ಪ್ರೀತಿಯಿಂದ ಮಗಳನ್ನು ಸಾಕಿದ್ರು. ಮಗಳನ್ನ ಮೇಲೆ ತುಂಬ ಪ್ರೀತಿ ಇದೆ. ಮಗಳನ್ನು ಚೆನ್ನಾಗಿ ಓದಿಸ್ಬೇಕು, ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿಸ್ಬೇಕು ಅನ್ನೋದು ಒಂದು ಇವರ ಕನಸಾಗಿತ್ತು. ಸೊ ತುಂಬ ಚೆನ್ನಾಗಿ ಓದಿಸ್ತಾ ಇದ್ದರು. ಮಗಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಸೊ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು ಹಾಜರಾಗಿಬಿಟ್ಟು ಸೊ ಒಂದು ಒಳ್ಳೆಯ ಅಂಕಗಳನ್ನು ಕೂಡ ಇವರು ಪಡಿತಾ ಇದ್ದರು. ಆದರೆ ಇದಕ್ಕಿದ್ದಂತೆ ಇವರು ಮಾಡಿದ್ದೇನು ನೋಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ವಿಜಯ್ ಪ್ರಕಾಶ್ ರವರ ತಂದೆ ತಾಯಿಯವರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಸೊ ಇವರು ಕೂಡ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ತಂದೆ ಎಲ್ ಶೇಷರಾಮು ಅಂತಕ್ಕಂಥದ್ದು ಇವರ ತಂದೆ ಹೆಸರು, ಮತ್ತು ತಾಯಿ ಹೆಸರು ಆರ್ ಲೋಪಮುದ್ರಾ ಅಂತಕ್ಕಂಥದ್ದು ಇವರ ತಾಯಿ ಹೆಸರು. ಒಂದು ಕರ್ನಾಟಕದ ಪ್ರಸಿದ್ಧ ಹರಿಕಥಾ ವಿದ್ವಾಂಸರು ಹಾಗೂ ಕಲಾ ತಿಲಕ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮೀಪತಿ ಭಾಗವತರ್. ಇಡೀ ಕುಟುಂಬವು ಸಂಗೀತ ಹಿನ್ನೆಲೆಯನ್ನು ಹೊಂದಿದೆ ಮತ್ತು ಪ್ರಸಿದ್ಧ ಮತ್ತು ಮುಂಬೈ ಮತ್ತು ಬೆಂಗಳೂರಿನಲ್ಲಿ ವಾಸಿಸುತ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ತುಂಬ ಒಂದು ಮಗಳನ್ನು ಮುದ್ದಾಗಿ ಸಾಕಿದ್ರು. ಸೊ ತಮ್ಮ ಹೆಂಡತಿ ಮೇಲೆ, ಕುಟುಂಬದ ಮೇಲೆ ಅಪಾರ ಒಂದು ಪ್ರೀತಿಯನ್ನು ಒಂದು ವಿಜಯ್ ಪ್ರಕಾಶ್ ರವರು ಎಂದಿಗೂ ಇಟ್ಟಿದ್ದಾರೆ. ಸೊ ಒಂದು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಇವರು ಅನುಭವಿಸಿದ್ದಾರೆ. ಯಾಕಪ್ಪ ಅಂತಂದರೆ ಸಂಗೀತದಲ್ಲಿ ಬೆಳಿಬೇಕು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಸೊ ತುಂಬಾ ಒಂದು ಕಷ್ಟವನ್ನು ಇವರು ಕೂಡ ಪಟ್ಟಿದ್ದಾರೆ. ಇನ್ನು ನನ್ನ ಮಗಳು ಕಷ್ಟಪಡಬಾರ್ದು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಇವರ ಕನಸಾಗಿತ್ತು. ಸೊ ಆ ಕಾರಣಕ್ಕಾಗಿ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಓದಲು ಅಂತ ಸೇರಿಸಿದ್ರು. ಸೊ ತಮ್ಮ ಮಗಳಿಗೆ ಯಾವುದೇ ರೀತಿಯಾದ ಒಂದು ಸಂಗೀತದ ಬಗ್ಗೆ ಆಗಲಿ ನಾಲೆಜನ್ನು ಕೊಟ್ಟಿರಲಿಲ್ಲ. ನಿನಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡು, ನನ್ನ ಒತ್ತಾಯಕ್ಕಾಗಿ ನನ್ನ ಒಂದು ವೃತ್ತಿಯನ್ನೇ ನೀನು ಕಂಟಿನ್ಯೂ ಮಾಡಬೇಕು ಅನ್ನೋದು ಇಲ್ಲ ಅನ್ನೋ ಮಾತನ್ನು ವಿಜಯ್ ಪ್ರಕಾಶ್ ರವರು ಹೇಳಿದರು. ಆದರೆ ಒಂದು ಮಗಳು ಮಾಡಿದ್ದೇನು ನೋಡಿ. ಒಂದು ಶಾಲೆಯಲ್ಲಿ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದರೂ ಕೂಡ ಒಂದು ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಮಗಳಪ್ಪ ಅಂತಂದರೆ, ಸೊ ಒಂದು ಸಂಗೀತ ಸ್ಪರ್ಧೆಯಲ್ಲಿ, ಒಂದು ಇಂಟರ್ನ್ಯಾಷನಲ್ ಸಂಗೀತ ಸ್ಪರ್ಧೆಯಲ್ಲಿ, ಗಾಯನ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಗಾಯನ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಪಡೆದಿದ್ದಾರೆ. ಸೊ ಸಂಗೀತದ ಬಗ್ಗೆ ನಾಲೆಜ್ ಇಲ್ಲದೆ ಹೋದರೂ ಇಷ್ಟೊಂದು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಇದನ್ನು ನೋಡಿದ ಒಂದು ವಿಜಯ್ ಪ್ರಕಾಶ್ ಮತ್ತು ಕುಟುಂಬ ಒಂದು ಆನಂದ ಬಾಷ್ಪವನ್ನು ಹಾಕಿದೆ. ಸೊ ಈ ಒಂದು ವಿಜಯ್ ಪ್ರಕಾಶ್ ರವರ ಮಗಳ ಸಾಧನೆ ಬಗ್ಗೆ ನಿಮಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.